Hello everyone, welcome to Insight 21 into often heard less known things. In previous video, ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಚಾಪ್ಟರ್ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಥಿಯರಿ ಮತ್ತೆ ಪ್ರಾಬ್ಲಮ್ಯಾಟಿಕ್ ಲರ್ನ್ ಮಾಡಿದ್ದೀವಿ. ಇವಾಗ ಈ ವಿಡಿಯೋನಲ್ಲಿ ಕವರ್ ಮಾಡೋ ಕಾನ್ಸೆಪ್ಟ್ಸ್ ಯಾವುದಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್, ಓವರ್ ಸಬ್ಸ್ಕ್ರಿಪ್ಷನ್, ಫಾರ್ಫಿಟೆಡ್ ಶೇರ್ ಅಂಡ್ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್. ಫಸ್ಟ್ ನೋಡೋದಂದ್ರೆ ಅಂಡರ್ ಸಬ್ಸ್ಕ್ರಿಪ್ಷನ್. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು? It is a situation where company receives less number of share application than the share issued for subscription. ಇವಾಗ ನಮಗೆಲ್ಲ ಗೊತ್ತು 10 lakh rupees ನಾಮಿನಲ್ ಶೇರ್ ಕ್ಯಾಪಿಟಲ್ ಇದ್ರೆ ಅದರಲ್ಲಿ ಎಲ್ಲಾ ಶೇರ್ ಕ್ಯಾಪಿಟಲ್ ಒಂದೇ ಸರಿ ಇಶ್ಯೂ ಮಾಡಲ್ಲ. ಇದರಲ್ಲಿ ಪಾರ್ಟ್ ಆಫ್ ನಾಮಿನಲ್ ಶೇರ್ ಕ್ಯಾಪಿಟಲ್ 5 lakh ಇಶ್ಯೂ ಮಾಡ್ತಾರೆ ಅನ್ಕೊಳ್ಳಿ. ಈ 5 lakh ಇಶ್ಯೂ ಮಾಡಿದಾಗ ಇವಾಗ ಇಶ್ಯೂ ಮಾಡಿರೋದು issued for subscription ಎಷ್ಟು 5 lakh. ಇಲ್ಲಿ ಏನು ಹೇಳಿದ್ದಾರೆ, ಅಂಡರ್ ಸಬ್ಸ್ಕ್ರಿಪ್ಷನ್ ಕಂಪನಿ ರಿಸೀವ್ಸ್ ಲೆಸ್ ನಂಬರ್ ಆಫ್ ಶೇರ್ ಅಪ್ಲಿಕೇಶನ್. ಈ 5 lakh ಗಿಂತ ಕಡಿಮೆ 4.5 lakh ಅಂದ್ರೆ 4.6 lakh ಎಷ್ಟಾದ್ರೂ ಆಯ್ತು, ಒಟ್ಟಿನಲ್ಲಿ 5 lakh ಗಿಂತ ಕಡಿಮೆ. ಈ ಸಿಚುವೇಶನ್ ನ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಇದರಲ್ಲೂ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇದೆ, ಅದನ್ನ ನೆಕ್ಸ್ಟ್ ನೋಡೋಣ. ಓವರ್ ಸಬ್ಸ್ಕ್ರಿಪ್ಷನ್, ಇಟ್ ಈಸ್ ಎ ಸಿಚುವೇಶನ್ where company receives more number of share application than issued for subscription. Previous ಏನಿದ್ದು ಅಂಡರ್ ಸಬ್ಸ್ಕ್ರಿಪ್ಷನ್. ಇವಾಗ ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಈ 5 lakh rupees issues capital issued 5 lakh ಅಲ್ಲಿ 6 lakh. ಇದು ನಾವು ಶೇರ್ ಕ್ಯಾಪಿಟಲ್ ಬಗ್ಗೆ ಮಾತಾಡ್ತಾ ಇದೀವಿ. 5 lakh ಇದ್ದಿದ್ದು 6 lakh. ಅದೇ ಶೇರ್ಸ್ ಅಂತ ಹೋದಾಗ ಇದು 10 ರೂಪಾಯಿ ಒಂದು ಶೇರ್ ಇದೆ ಅಂದಾಗ ಎಷ್ಟಾಗುತ್ತೆ ಶೇರ್ಸ್? 50,000 ಶೇರ್ಸ್. ಅಂಡರ್ ಸಬ್ಸ್ಕ್ರಿಪ್ಷನ್ ಅಲ್ಲಿ 40,000 ಶೇರ್ಸ್ ರಿಸೀವ್ ಮಾಡಬಹುದು. ಓವರ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇವಾಗ ಇಶ್ಯೂ ಮಾಡಿರೋದು 50,000 ಅಲ್ವಾ, ಓವರ್ ಅಂದ್ರೆ 60,000 ಶೇರ್ಸ್ ಇಂಟು ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಮಗೆ ನಾಮಿನಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಥಿಯರಿ ನಮ್ಗೆ ಅರ್ಥ ಆಯ್ತು, ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು, ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು ಅಂತ. ಇವಾಗ ಅಂಡರ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ರಾಬ್ಲಮ್ ನೋಡೋಣ. ABC Company Limited issued 50,000 preference shares of 10 each, payable as follows: on application 3 rupees, on allotment 5 rupees, on first and final call 2 rupees. So total ಇದು at par ಇದೆ, because nominal value ಮತ್ತೆ issue price ಸೇಮ್ ಇದೆ. issue price ಹೆಂಗೆ 5 plus 3 8 plus 2 10. So 10 equals to 10 ಅಲ್ವಾ. ನಾಮಿನಲ್ ಪ್ರೈಸ್ ಅಂದ್ರೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಮತ್ತೆ ಇಶ್ಯೂ ಪ್ರೈಸ್ ಸೇಮ್ ಇದ್ದಾಗ issued at par. ನೆಕ್ಸ್ಟ್ ಪಬ್ಲಿಕ್ ಅಪ್ಲೈಡ್ ಫಾರ್ 40,000 ಶೇರ್ಸ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್. ಪಬ್ಲಿಕ್ ಏನ್ ಮಾಡಿದ್ದಾರೆ, 40,000 ಶೇರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಮತ್ತೆ ಮನಿ ಈ 40,000 ಶೇರ್ಸ್ ಮನಿನ ಪೇ ಮಾಡಿದ್ದಾರೆ. ಬಟ್ ಇವ್ರ ಕಂಪ್ನಿ ಎಷ್ಟು ಇಶ್ಯೂ ಮಾಡಿದ್ದು 50,000. ಬಟ್ ನಾವು ಈಗ ಸಬ್ಸ್ಕ್ರಿಪ್ಷನ್ಗೋಸ್ಕರ ಅಪ್ಲೈ ಮಾಡಿರೋದು ಎಷ್ಟು 40,000. ಇನ್ನು 10,000 ಡೆಫಿಸಿಟ್ ಇದೆ, ಮೀನ್ಸ್ 10,000 ಕಡಿಮೆ ಮಾಡಿದ್ದಾರೆ, ಅಂಡರ್ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿ ಫಸ್ಟ್ ಎಂಟ್ರಿ ನಮಗೆ ಫಸ್ಟ್ ರೆಸಿಪ್ಟೇ ಬರೋದು, ಬಿಕಾಸ್ ನಾವು ಇಶ್ಯೂ ಮಾಡಿದಾಗ ಏನು ಎಂಟ್ರಿ ಬರಲ್ಲ. ಅವ್ರು ನಮ್ಗೆ ಯಾವಾಗ ಅಪ್ಲೈ ಮಾಡ್ತಾರೆ ಅವಾಗೆ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್. ಇದೇಂತ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬರ್ದಿದ್ದೀವಿ ಅಂತ ಮೇ ಬಿ ನಿಮಗೆ ಕ್ಲಾರಿಟಿ ಇದೆ. ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಹೇಳಿದ್ದು, ಯಾವುದೇ ಸ್ಪೆಸಿಫಿಕ್ ಶೇರ್ಸ್ನ ಇಶ್ಯೂ ಮಾಡಿದ್ರೆ ಯಾವ ಸ್ಪೆಸಿಫಿಕ್ ಶೇರ್ ಇಶ್ಯೂ ಮಾಡಿದ್ರೆ ಆ ಅಕೌಂಟೇ ಮೆನ್ಷನ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್. ಈ ಫಸ್ಟ್ ನಾವು ಏನು ಮಾಡ್ತಿದ್ದೋ 50,000 ಇಶ್ಯೂ ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಎಷ್ಟಿದೆ ಅದು ಫುಲ್ಲು ಮಲ್ಟಿಪ್ಲೈ ಮಾಡಿ ಟೋಟಲ್ ವ್ಯಾಲ್ಯೂ ತಗೋತಿದ್ದು. ಬಟ್ ಇದ್ರಲ್ಲಿ ಪಬ್ಲಿಕ್ ಅಪ್ಲೈ ಮಾಡಿರೋದೇ 40 ಅಂದಮೇಲೆ ನಾವು 50,000 ತಗೊಂಡ್ರೆ ಅದು ತಪ್ಪಾಗುತ್ತೆ. ಸೊ 40,000 ಇಂಟು 3 ಮಾಡಬೇಕು. ಅಪ್ಲೈ ಮಾಡಿರೋದು 40,000 ಶೇರ್ಸ್, ದೆನ್ ಅಪ್ಲಿಕೇಶನ್ ಮನಿ ಎಷ್ಟು 3. ಸೊ 1,20,000 ರಿಸೀವ್ ಮಾಡ್ತಿದ್ದಾರೆ. ಆಕ್ಚುಲ್ ರಿಸೀವ್ ಮಾಡಬೇಕಾಗಿದ್ದು 1.5 lakh. ಏಂತಕ್ಕೆ ಇನ್ನು 30,000 ಡೆಫಿಸಿಟ್ ಇದೆ ಅಂದರೆ ಅವ್ರು 10,000 ಕಡಿಮೆ ಅಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್
ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೂ ನಾವು ಇಲ್ಲಿ ಏನು ರಿಸೀವ್ ಮಾಡಿದೀವಿ ಅದೇ ಟ್ರಾನ್ಸ್ಫರ್ ಮಾಡೋದು. Then allotment and call. First we'll write due entry. ಅದು ಏನಕ್ಕೆ ಅಂತ ನಿಮಗೆ ಕ್ಲಾರಿಟಿ ಇರುತ್ತೆ. ಬಿಕಾಸ್ ಫಸ್ಟ್ ನಾವು ಎಷ್ಟು ಅಲಾಟ್ ಮಾಡ್ತಿದ್ದೀವಿ ಅವರಿಗೆ ಅಂತ ಮೊದಲೇ ಡಿಸೈಡ್ ಮಾಡಿರ್ತೀವಿ. ಸೊ ಅಲಾಟ್ ಮಾಡಿದಾಗ ನಾವು ಇಷ್ಟು ರಿಸೀವ್ ಮಾಡಬೇಕಲ್ವಾ, ಅದು ಡ್ಯೂ ಎಂಟ್ರಿ ಮೊದಲೇ ಬರುತ್ತೀವಿ. ಆಮೇಲೆ ಅವರು ಯಾವಾಗ ಪೇ ಮಾಡ್ತಾರೆ ಅವಾಗ ರೆಸಿಪ್ಟ್ ಎಂಟ್ರಿ ಬರುತ್ತೆ. ಅದೇ ಥರ ಕಾಲು ಅಷ್ಟೇ. ಕಾಲ್ ಮಾಡೋಕ್ಕಿಂತ ಲೈಕ್ ಅವ್ರು ಕಾಲ್ ಮನಿ ರಿಸೀವ್ ಮಾಡೋಕ್ಕಿಂತ ಮುಂಚೆ ನಾವು ಕಾಲ್ ಮಾಡ್ತೀವಿ ಪಬ್ಲಿಕ್ಕಿಗೆ, ನಿಮ್ದು ಇಷ್ಟು ಶೇರ್ಸ್ ಇದೆ ಅಲ್ವಾ, ನೀವು ನಮಗೆ ದುಡ್ಡು ಕೊಡಿ, ನಮಗೆ ಇವಾಗ ಬೇಕು ಅಂತ. ಅವಾಗ ಅವರು ನಮಗೆ ಏನು ಡ್ಯೂ ಎಂಟ್ರಿ ಬರ್ತಿರ್ತಾರೆ ಫಸ್ಟ್. ಆಮೇಲೆ ನಾವು ಯಾವಾಗ ಪೇ ಮಾಡ್ತೀವಿ ಕಂಪ್ನಿಗೆ ಆವಾಗ ರೆಸಿಪ್ಟ್ ಎಂಟ್ರಿ ಹೋಗುತ್ತೆ. ಫಸ್ಟ್ ಅಲಾಟ್ಮೆಂಟಿಗೆ ನೋಡೋಕೆ ಹೋದರೆ ಇಲ್ಲೂ ಅಷ್ಟೇ 50,000 ತಗೊಳ್ಳೋಗಿಲ್ಲ, 40,000 ಅಪ್ಲೈ ಮಾಡಿರೋದು, 40,000 ನಾವು ಅಲಾಟ್ ಮಾಡೋದಕ್ಕಾಗೋದು. ಸೊ 40,000 ಇಂಟು ಅಲಾಟ್ಮೆಂಟ್ ಪ್ರೈಸ್ ಎಷ್ಟು 5. ಸೊ 2 lakh ಬರುತ್ತೆ. ನೆಕ್ಸ್ಟ್ ಡ್ಯೂ ಅಲಾಟ್ ಇಷ್ಟಾಗಿದೆ, ರಿಸೀವ್ ಆಗೋದು ಎಷ್ಟು ಅಲಾಟ್ ಆಗಿದೆ ಅಷ್ಟೇ. ಸೊ 2 lakh. ಅಲಾಟ್ಮೆಂಟ್ ಐ ಥಿಂಕ್ ಏನು ಡೌಟ್ ಇಲ್ಲ. ನೆಕ್ಸ್ಟ್ ಕಾಲ್ ಎಷ್ಟು 2 ರೂಪಾಯಿ ಪೇ ಮಾಡ್ತಿದ್ದಾರೆ. ಕಾಲು ಅಷ್ಟೇ 40 ಅಪ್ಲೈ ಮಾಡಿದ್ದಾರೆ ಅಂದಮೇಲೆ 40,000 ಶೇರ್ಸ್ಗೆ ನಾವು ಕಾಲ್ ಮಾಡೋದು. 40,000 ಇಂಟು 2 80,000. ನೆಕ್ಸ್ಟ್ ಇಲ್ಲಿ ಕಾಲ್ ಮಾಡಿದ್ದೀವಿ, ಪಬ್ಲಿಕ್ ನಮ್ಗೆ ಎಷ್ಟು ಪೇ ಮಾಡ್ತಾರೆ, ಎಷ್ಟು ಕಾಲ್ ಮಾಡಿದ್ದೀವಿ ಅಷ್ಟೇ ಪೇ ಮಾಡೋದು. ಇದು 80,000 ಬರುತ್ತೆ. ಸೊ ಐ ಥಿಂಕ್ ಏನು ಇದರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ. ನರೇಶನ್ ಒಂದ್ಸರಿ ನೋಡ್ಕೊಳ್ಳೋಣ. ರೆಸಿಪ್ಟ್ ಏನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಬೀಯಿಂಗ್ 50,000 equity shares issued but received 40,000 shares application money ಅಂತ ಆದ್ರೂ ಬರೀಬಹುದು. ಇಲ್ಲಾಂದ್ರೆ being share application money received except 10,000 shares ಅಂತನಾದ್ರೂ ಬರೀಬಹುದು. ಈ ಹಂಗೂ ಆಗ್ಲಿಲ್ವಾ, ಸಿಂಪಲ್ being application money received ಅಷ್ಟು ಬರೆದ್ರು ಸಾಕು. ನೆಕ್ಸ್ಟ್ ಟ್ರಾನ್ಸ್ಫರ್, being preference share capital transfer to share capital account. ಅದೇ ತರ being preference share allotment money due. Next receipt, being preference share allotment money received. Next due entry final, being preference share first and final call money due. Receipt, being preference share first and final call money received. ಇಲ್ಲಾಂದ್ರೆ ಶೇರ್ಸ್ ಎಷ್ಟಿದೆ ಅದನ್ನು ಬರಿಬೋದು. ಐ ಥಿಂಕ್ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಲ್ಲ ನೋಡಿ ಅದರ ಕ್ಲಾರಿಟಿ ಇದೆ. ಅದರಲ್ಲಿ ಏನು ವಿಡಿಯೋ ಡ್ರ್ಯಾಗ್ ಮಾಡೋದು ಬೇಡ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಅಂಡರ್ ಸಬ್ಸ್ಕ್ರಿಪ್ಷನ್ ಆಯಿತು, ಇವಾಗ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋಣ. ಏನು ಕ್ವಶನ್ನು, XYZ ಕಂಪನಿ ಲಿಮಿಟೆಡ್ ಇಶ್ಯೂ 50,000 ಶೇರ್ಸ್. 50,000 ಶೇರ್ಸ್ ಇಶ್ಯೂ ಮಾಡಿದರೆ ನಾಮಿನಲ್ ಪ್ರೈಸ್ 10 ಅಂತೆ. ಈಚ್ ಪೇಬಲ್ ಆಸ್ ಫಾಲೋಸ್: ಆನ್ ಅಪ್ಲಿಕೇಶನ್ 2 rupees, on allotment 3 rupees, on first and final call 5 rupees. Public applied for 60,000 shares. Okay, the company returned. First ಇದನ್ನು ನೋಡೋಣ. 60,000 ಅವ್ರು ಇಶ್ಯೂ ಮಾಡಿರೋದು ಎಷ್ಟು 50,000 ಶೇರ್ಸ್. ಬಟ್ ಪಬ್ಲಿಕ್ ಏನು ಮಾಡಿದ್ದಾರೆ, ಆ ಕಂಪನಿ ಗುಡ್ ವಿಲ್ ಚೆನ್ನಾಗಿದೆ ಅಂದ್ಬಿಟ್ಟು, ಹೆಂಗಿದ್ರು ನಮಗೆ ಫ್ಯೂಚರಲ್ಲಿ ರಿಟರ್ನ್ಸ್ ಬಂದೇ ಬರುತ್ತಲ್ವಾ, ಡಿವಿಡೆಂಡ್ ಬರುತ್ತೆ ಅಂತ ಕಂಪ್ನಿ ಮೇಲೆ ಟ್ರಸ್ಟ್ ಇಟ್ಕೊಂಡು ಇನ್ನೂ ಎಕ್ಸ್ಟ್ರಾ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಎಕ್ಸಾಂಪಲ್ಲು ಲಾಸ್ಟ್ ವಿಡಿಯೋನಲ್ಲಿ ಹೇಳಿರೋ ಹಾಗೆ ಟಾಟಾ ಟೆಕ್ ಕಂಪ್ನಿ, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ಬೋದು. ಸೊ 60,000 ಮಾಡಿದಾರಲ್ವಾ, ಎಕ್ಸಸ್ ಏನು ಬರುತ್ತೆ 10,000. ಈ 10,000 ಓವರ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಕಂಪ್ನಿ ಡ್ಯೂ ಟು ಎನಿ ರೀಸನ್. ಫಸ್ಟ್ ರೀಸನ್ ಇಸ್ ಗುಡ್ ವಿಲ್. ಕಂಪನೀಸ್ ಗುಡ್ ವಿಲ್ ಇಸ್ ವೆರಿ ಗುಡ್. ದೆನ್ ಇವಾಗ ಏನು ಮಾಡಿದ್ದಾರೆ, 60,000 ರಿಸೀವ್ ಮಾಡಿದಾರಲ್ಲ, ಅವ್ರು 60,000 ಮಡಿಕೊಂಡಿರುವಂತೆ. ದ ಕಂಪನಿ ರಿಟರ್ನ್ ಆರ್ ರೀಪೇಡ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ. ಈ ಎಕ್ಸೆಸ್ ಅಪ್ಲಿಕೇಶನ್ ಇದೆಯಲ್ಲ ಇಂಟು 10 1 lakh, ಇಷ್ಟು ಬೇಕಾದ್ರೆ ಅವರು ಮತ್ತೆ ಈಸ್ಕೊಬೋದಾಗಿತ್ತು ಅಲಾಟ್ ಮಾಡಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಲ್ಲ ಮಾಡಿ. ಅವ್ರೇನು ಮಾಡಿದ್ದಾರೆ,
ಯಾಕಪ್ಪ ನೀವು ನಮಗೆ ಕೊಟ್ಟಿದ್ದೀರಲ್ವಾ 10,000 ಇಂಟು 2 ಯಾಕೆ ಅಂದರೆ ಅಪ್ಲಿಕೇಶನ್ನಲ್ಲಿ ಅಪ್ಲೈ ಮಾಡಿರೋದು, ಸೊ 2 ಬರುತ್ತೆ. 20,000 ರುಪೀಸ್ ನೀವೇನು ಇಶ್ಯೂ ಮಾಡಿದ್ದೀರಾ ಅದನ್ನು ನಾವು ನಿಮಗೆ ರಿಟರ್ನ್ ಮಾಡ್ತೀವಿ ಅಂತ ಇಲ್ಲಿ ರೀಪೇ ಮಾಡಿದ್ದಾರಂತೆ. ನೆಕ್ಸ್ಟ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್, ಇನ್ನು ಮಿಕ್ಕಿದ್ದು ಅವ್ರು ಅಲಾಟ್ ಮಾಡಿದಾರಲ್ಲ 50,000 ಅದ್ರದ್ದು ಮನಿ ರಿಸೀವ್ ಆಗಿದೆ, ಸೊ ಜರ್ನಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ ಹೇಳಿದ್ದಾರೆ. ಇಲ್ಲೇನು ಫಸ್ಟ್ ಅಪ್ಲಿಕೇಶನ್ ಮನಿ ರಿಸೀವ್ ಆಗ್ತಿದೆ, ರಿಸೀವ್ ಆದಾಗ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಇದು ಕಾಮನ್ ಆಗಿ ಹೋಗಿದೆ ನಿಮಗೆ ಇವಾಗ. ನೆಕ್ಸ್ಟು ಎಂಟ್ರಿ ಏನು ಓಕೆ, ಅಮೌಂಟ್ ಏನು ತಗೋತೀವಿ 50,000 ಶೇರ್ಸ್ ತಗೋತೀವ 60 ತಗೋತೀವ, ಯಾವಾಗಲೂ 60ನೇ ತಗೋಬೇಕು. ಬಿಕಾಸ್ ಅಪ್ಲೈ ಮಾಡಿರೋದಂದ್ರೆ ರೆಸಿಪ್ಟ್ ನಮ್ಗೆ ಆಗಿರೋದು ಎಷ್ಟು ಎಕ್ಸಸ್ ಆಗಿ ಅಪ್ಲೈ ಮಾಡಿದ್ದಾರೆ 10,000, ಅದೂ ರೆಸಿಪ್ಟ್ ಆಗಿದೆಯಾ, ಸೊ 60,000 ಇಂಟು ಅಪ್ಲಿಕೇಶನ್ ಮನಿ ಎಷ್ಟು 2 rupees. $1,20,000 ರಿಸೀವ್ ಮಾಡಿದ್ದಾರೆ. ಆಕ್ಚುಲ್ ರಿಸೀವ್ ಮಾಡಬೇಕಾಗಿದೆ ಎಷ್ಟು ಅವರು 50,000 ಶೇರ್ಸ್ ಇಶ್ಯೂ ಮಾಡಿದ್ರೆ 50,000 ಶೇರ್ಸ್ ಅಲ್ವಾ, ಸೊ 50,000 ಶೇರ್ ಇಂಟು ಅಪ್ಲಿಕೇಶನ್ ಟೈಮಲ್ಲಿ ಎಷ್ಟು ಪೇ ಮಾಡಿ ಅಂದಿದ್ರು ಅವರು 2 rupees, ಸೊ 1 lakh ರಿಸೀವ್ ಮಾಡಬೇಕಾಗಿದೆ. ಎಕ್ಸೆಸ್ 20,000 ಮಾಡಿದ್ದಾರೆ. ಐ ಥಿಂಕ್ ಅರ್ಥ ಆಗಿದೆ. ನೆಕ್ಸ್ಟ್ ಇವಾಗ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಅಪ್ಲಿಕೇಶನ್ ಮನಿನ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಓಕೆ ಫಸ್ಟ್ ಟ್ರಾನ್ಸ್ಫರ್ ಮಾಡ್ಬಿಡೋಣ, ಆಮೇಲೆ ರೀಪೇಮೆಂಟ್ ನೋಡೋಣ. ಫಸ್ಟ್ ಎಷ್ಟು ಅವ್ರು ಅಂದರೆ ಕ್ಯಾಪಿಟಲಿಗೆ ಟ್ರಾನ್ಸ್ಫರ್ ಮಾಡೋದು 50,000 ಶೇರ್ಸು 1 lakh ಟ್ರಾನ್ಸ್ಫರ್ ಮಾಡೋದು. ಇಲ್ಲಿ ಅಪ್ಲಿಕೇಶನ್ ರಿಸೀವ್ ಎಷ್ಟು ಮಾಡಿದರೆ ಅಷ್ಟು 60,000 ಇಂಟು 2 $1,20,000. ಇವಾಗ ಇಲ್ಲಿ ಏನು ಮಾಡಿದ್ದಾರೆ ಕ್ಯಾಪಿಟಲ್ಗೆ 50,000 ಮಾತ್ರ ನಾವು ಅಪ್ಲಿಕೇಶನ್ ಮಾಡಿಕೊಳ್ಳೋದು, 10,000 ಇಶ್ಯೂ ಮಾಡ್ತೀವಿ ಅಂದರೆ ರಿಟರ್ನ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಸೊ ಕ್ಯಾಪಿಟಲ್ಗೆ ಹೋಗೋದೇ 50,000 ಶೇರ್ಸ್. ಓಕೆ, ಇಲ್ಲಿ ಅಪ್ಲಿಕೇಶನ್ ಎಷ್ಟು ಕ್ರೆಡಿಟ್ ಆಗಿದೆ ಅಷ್ಟು ಡೆಬಿಟ್ ಆಗಬೇಕು, ಬಿಕಾಸ್ ಪ್ರೀವಿಯಸ್ ಎಂಟ್ರಿ ನಾವು ಕ್ಯಾನ್ಸಲ್ ಮಾಡಬೇಕು. ಇವಾಗ ಮ್ಯಾಚಿಂಗ್ ಕಾನ್ಸೆಪ್ಟ್ ಇಲ್ಲಿ ನಾವು ಫುಲ್ಫಿಲ್ ಮಾಡ್ತಿದ್ದೀವಾ, ಇಲ್ಲಿ ನೋಡ್ರಿ 1,20,000 ಇದೆ, ಇಲ್ಲಿ 1 lakh ಇದೆ, ಇದು ಫಾಲ್ಸ್ ಆಗೋಗುತ್ತೆ. ಅದಕ್ಕೆ ಇದೇ ಎಂಟ್ರಿನಲ್ಲಿ ನಾವು ಅವ್ರಿಗೆ ರಿಟರ್ನ್ ಮಾಡಬೇಕು. ಏನ ಅಮೌಂಟ್ ಎಕ್ಸಸ್ ಅಮೌಂಟ್ ಎಷ್ಟಿದೆ 20,000. ಈ 20,000 ಯಾವ ಥರ ರಿಟರ್ನ್ ಮಾಡ್ತೀವಿ, ಬ್ಯಾಂಕಲ್ಲಿ ಇನ್ ಆಗಿದೆ ಅದನ್ನ ಕಡಿಮೆ ಮಾಡಬೇಕಂದ್ರೆ ಬ್ಯಾಂಕ್ನ ಕ್ರೆಡಿಟ್ ಮಾಡಬೇಕು. ಎಷ್ಟು 10,000 ಶೇರ್ಸ್ ರಿಟರ್ನ್ ಮಾಡ್ತಾ ಇರೋದು, ಅಪ್ಲಿಕೇಶನ್ ಮನಿ ಇದ್ದಿದ್ದು 2 rupees, ಸೊ 20,000. ಐ ಥಿಂಕ್ ನಿಮಗೆಲ್ಲ ಗೋಲ್ಡನ್ ರೂಲ್ಸ್ ಗೊತ್ತಿದೆ, ಸೊ ಇದನ್ನ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಏನು ಬೇಡ ಅನಿಸುತ್ತೆ. ನೆಕ್ಸ್ಟ್ ಅಲಾಟ್ ರಿಸೀವ್ ಮಾಡ್ದು ಅಪ್ಲಿಕೇಶನ್, ಎಕ್ಸಸ್ ರಿಟರ್ನ್ ಮಾಡ್ದು ಆ್ಯಂಡ್ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ದು. ಅಲಾಟ್ಮೆಂಟ್ ಅಂತ ಬಂದಾಗ ಅಲ್ಲೇನು ಹೇಳಿದ್ದಾರೆ ಅವರು, ರಿಟರ್ನ್ ಮಾಡಾಮೇಲೆ ಮನಿ ಡ್ಯೂಲಿ ರಿಸೀವ್ಡ್. ಯಾವ ಮನಿ ರಿಸೀವ್ ಆಗಿರುತ್ತೆ, ಅಲಾಟ್ಮೆಂಟ್ ಮತ್ತು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಲ್ವಾ. ಅಲಾಟ್ಮೆಂಟಿಗೆ ಎಷ್ಟು ಶೇರ್ಸ್ ತಗೋತೀವಿ 50,000 ತಗೊಳ್ಳೋದು, ಬಿಕಾಸ್ ಅವ್ರು 50,000 ಮಾತ್ರ ಅಲಾಟ್ ಮಾಡಿದ್ದಾರೆ, ಇನ್ನು 10,000 ರಿಟರ್ನ್ ಇಲ್ಲೇ ಮಾಡಿಬಿಟ್ಟಿದ್ದಾರೆ. ಸೊ 50,000 ಇಂಟು ಅಲಾಟ್ಮೆಂಟ್ ಮನಿ 3 rupees. ಇಲ್ಲಿ ಅಲಾಟ್ಮೆಂಟ್ ಮನಿ ಡ್ಯೂ ಎಂಟ್ರಿ ಪಾಸ್ ಆಗಿದೆ. ಈಗ ಅಲಾಟ್ಮೆಂಟ್ ರೆಸಿಪ್ಟ್ ನಾವು ಮಾಡಬೇಕು. ಅಲಾಟ್ಮೆಂಟ್ ಆಗಿದೆ ದುಡ್ಡು ಕೊಡಿ ಅಂತ ಹೇಳಿದೀವಿ. ಈಗ ಅವರು ಪಬ್ಲಿಕ್ ಏನು ಮಾಡ್ತಾರೆ, ನಮಗೆ ಓಕೆ ಕಾಲ್ ಬಂದಿದೆ ಅಲಾಟ್ಮೆಂಟು ನಾವು ಪೇ ಮಾಡಬೇಕು ಅಂದ್ಬಿಟ್ಟು 50,000 ಇಂಟು 3 ಪೇ ಮಾಡ್ತಾರೆ. ಸೊ ಅದು 1,50,000 ಏನು ಡ್ಯೂ ಇತ್ತು ಫುಲ್ಲು ಟೋಟಲಿ ರಿಸೀವ್ ಆಗಿದೆ, ಯಾವುದು ಅರಿಯರ್ಸ್ ಅಡ್ವಾನ್ಸ್ ಏನೂ ಇಲ್ಲ. ನೆಕ್ಸ್ಟ್ ಕಾಲು ಅಷ್ಟೇ, ಫಸ್ಟು ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ. ಡ್ಯೂ ಎಂಟ್ರಿ 50,000 ಶೇರ್ಸ್ ಇಂಟು
ಡ್ಯೂ ಇದೆ, ಅದನ್ನ ಇವಾಗ ರಿಸಿಪ್ಟ್ ಆಗಬೇಕಾ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ 2,50,000. ಸೊ ನರೇಶನ್ ನೋಡೋದಾದ್ರೆ being 60,000 share application money received, ಇಲ್ಲ ಅಂದ್ರೆ being company issued for 50,000 shares and received excess 10,000 shares application money ಅಂತ ಅಂದ್ರೆ ಬರೀಬಹುದು. ಇಲ್ಲ ಅಂದ್ರೆ just simple being share application money received, then next ಟ್ರಾನ್ಸ್ಫರ್ ಮಾಡಿ ಇಲ್ಲಿ ರಿಟರ್ನ್ ಮಾಡ್ತಾ ಇದೀವಿ ಎಕ್ಸೆಸ್ ನ. ಅವಾಗ ಏನ್ ನರೇಶನ್? being 50,000 share application money transferred to share capital account and excess 10,000 share application money refunded. Next allotment due, ಇದೆಲ್ಲ ನಿಮಗೆ ನರೇಶನ್ ಬರುತ್ತೆ. Let's see next problem. XYZ company limited issued 10,000 shares of 10 each. Okay, 10,000 shares issue ಮಾಡಿದ್ದಾರೆ. ಆ 10,000 shares ಅಲ್ಲಿ ಪ್ರತಿ ಒಂದು ಶೇರ್ದು ನಾಮಿನಲ್ ವ್ಯಾಲ್ಯೂ 10 rupees ಇದೆ. Money was payable as follows: on application 3 rupees, on allotment 5 rupees, and on first and final call 2 rupees. Fine. Public applied for 15,000 shares. So ಇಲ್ಲೂ ನಮಗೆ ಪ್ರೀವಿಯಸ್ ಪ್ರಾಬ್ಲಮ್ ತರ ಎಕ್ಸೆಸ್ ಅಪ್ಲಿಕೇಶನ್ ಬಂದಿದೆ, ಮೀನ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಎಷ್ಟು? 15,000 ಅಪ್ಲೈ ಮಾಡಿರೋದು, ಬಟ್ ನಾವು ಇಶ್ಯೂ ಮಾಡಿರೋದು 10,000. ಈ 5,000 ಎಕ್ಸೆಸ್ ಅಪ್ಲಿಕೇಶನ್ ಮನಿ ಕಂಪನಿಗೆ ಬಂದಿದೆ ಪಬ್ಲಿಕ್ ಇಂದ. ನೆಕ್ಸ್ಟ್ ದ ಎಕ್ಸೆಸ್ ಅಪ್ಲಿಕೇಶನ್ ಮನಿ ವಾಸ್ ಅಡ್ಜಸ್ಟೆಡ್ ಟುವರ್ಡ್ಸ್ ಅಲಾಟ್ಮೆಂಟ್. ಈ ಎಕ್ಸೆಸ್ ಅಪ್ಲಿಕೇಶನ್ ಮನಿ ಏನಿದೆ ಎಷ್ಟಿದೆ? 5,000 into 3. ಈ 15,000 ಮನಿ ಏನ್ ಮಾಡ್ಬೇಕಂತೆ? ಅಡ್ಜಸ್ಟೆಡ್ ಟುವರ್ಡ್ಸ್ ಅಲಾಟ್ಮೆಂಟ್. 15,000 ರಿಟರ್ನ್ ಮಾಡ್ತಾ ಇಲ್ಲ ಅವರು. ಇಲ್ಲಿ ಅಲಾಟ್ಮೆಂಟ್ ಇದೆ ಅಲ್ವಾ, ಹೆಂಗಿದ್ರು ನಮಗೆ ಮತ್ತೆ ಅಲಾಟ್ಮೆಂಟ್ ಆರ್ ಕಾಲ್ ಟೈಮಲ್ಲಿ ದುಡ್ಡು ಕೊಡಬೇಕು. ಅದನ್ನ ಇದೇ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿ ಇನ್ನು ಮಿಕ್ಕಿದ್ದು, ಫಾರ್ ಎಕ್ಸಾಂಪಲ್ ಅವ್ರು 20,000 ಪೇ ಮಾಡಬೇಕು ಅಂತಿರುತ್ತೆ. ಇದರಲ್ಲಿ ಮೊದಲೇ ಇವ್ರದ್ದು 15,000 ಎಕ್ಸ್ಟ್ರಾ ಇದೆ, ಲೆಸ್ ಮಾಡಿ ಇನ್ನು 5,000 ಮಾತ್ರ ರಿಸೀವ್ ಮಾಡ್ಬೋದಾ? ಅದಕ್ಕೆ ಅವ್ರು ಏನು ಥಿಂಕ್ ಮಾಡಿದ್ದಾರೆ, ಮತ್ತೆ ಅವರಿಗೆ ರಿಟರ್ನ್ ಮಾಡಿ ಮತ್ತೆ ಅವ್ರ ಹತ್ರ ತಗೊಳ್ಳೋ ಬದಲು ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ನಾವೇ ಮಡಿಕೊಂಡು ಬ್ಯಾಲೆನ್ಸ್ ಮಾತ್ರ ತಗೊಳ್ಳೋಣ. ಸೊ ಎಕ್ಸೆಸ್ನ ಅಲಾಟ್ಮೆಂಟಲ್ಲಿ ಅಡ್ಜಸ್ಟ್ ಮಾಡಿ ಮತ್ತೆ ಏನಾದರೂ ಉಳಿದ್ರೆ ಅದನ್ನ ರಿಫಂಡ್ ಮಾಡ್ತಾರೆ. ಉಳಿಯುತ್ತಾ ಇಲ್ವಾ ಅಂತ ನೆಕ್ಸ್ಟ್ ನೋಡೋಣ. ಅಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ 500 shares. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಈ 10,000 ಶೇರ್ಸ್ ಇದೆಯಲ್ಲ, 10,000 into 2 ಬರಬೇಕಾಗಿತ್ತು, ಮೀನ್ಸ್ 20,000 rupees ಬರಬೇಕಾಗಿತ್ತು. ಇವ್ರೇನ್ ಮಾಡಿದ್ದಾರೆ, ಯಾರೋ ಒಬ್ರು ಶೇರ್ ಹೋಲ್ಡರ್, ಒಬ್ರು ಇಬ್ರು 500 ಶೇರ್ಸ್ನ ಹೋಲ್ಡ್ ಮಾಡಿರೋಂಥ ಶೇರ್ ಹೋಲ್ಡರ್ಸು ಮನಿ ಕೊಡ್ತಾ ಇಲ್ಲ ಕಾಲಲ್ಲಿ. ಅದಕ್ಕೆ ಏನು ಬರುತ್ತೆ ಅಂತ ನೋಡೋಣ. ಫಸ್ಟು ಅಪ್ಲಿಕೇಶನ್ ಅಲಾಟ್ಮೆಂಟ್ನ ಎಂಟ್ರೀಸ್ನ ಪಾಸ್ ಮಾಡೋಣ. ಫಸ್ಟ್ ಏನು ಬರುತ್ತೆ? ಅಪ್ಲಿಕೇಶನ್ದು ರೆಸಿಪ್ಟ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟು ಅವ್ರು ಅಪ್ಲೈ ಮಾಡ್ತಾ ಇರೋದು? 15,000 ಶೇರ್ಸ್. ರೆಸಿಪ್ಟಲ್ಲಿ ಆಗಲೇ ಹೇಳಿದಂಗೆ ಎಷ್ಟು ಪಬ್ಲಿಕ್ ಅಪ್ಲೈ ಮಾಡುತ್ತೆ ಅಷ್ಟು ಫುಲ್ಲು ಶೇರ್ಸ್ಗೆ ತಗೋಬೇಕು. 15,000 ಶೇರ್ಸ್ ಇಂಟು ಕಾಲ್ ಮನಿ 3 rupees. ಪ್ರೀವಿಯಸ್ಲಿ ಏನಾಗಿತ್ತು, ಇಲ್ಲಿ ಎಕ್ಸೆಸ್ ಇದ್ದಿದ್ದನ್ನ ನೆಕ್ಸ್ಟ್ ಎಂಟ್ರಿನಲ್ಲೇ ನಾವು ರೀಫಂಡ್ ಮಾಡಿದ್ದು, ಬಟ್ ಇಲ್ಲಿ ರೀಫಂಡ್ ಮಾಡ್ತಾ ಇಲ್ಲ. ಸೊ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಹೋಗಬೇಕು? 10,000 ಇಶ್ಯೂ ಮಾಡಿದ್ದಾರೆ, 10,000 ಶೇರ್ಸೇ ಹೋಗಬೇಕು ಶೇರ್ ಕ್ಯಾಪಿಟಲ್ಗೆ. 10,000 ಇಂಟು ಎಷ್ಟು? ಅಪ್ಲಿಕೇಶನ್ ಮನಿ 3 rupees, 30,000 ಹೋಗ್ಬೇಕು. ಇದೇನೋ ಮ್ಯಾಚ್ ಆಯಿತು, ಓಕೆ. ಬಟ್ ಶೇರ್ ಅಪ್ಲಿಕೇಶನ್ ನಾವು ಕ್ರೆಡಿಟ್ ಮಾಡಿರೋದು 45,000. ಇಲ್ಲಿ ಶೇರ್ ಅಪ್ಲಿಕೇಶನ್ನ ಡೆಬಿಟ್ ಮಾಡ್ತಾ ಇರೋದು 30,000. ಬಟ್ ಇಲ್ಲಿ 15,000
ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್, ಓಕೆ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು ಫೈನ್. ಇಲ್ಲಿ ಅಪ್ಲಿಕೇಶನ್ ಮನಿನ ಅಡ್ಜಸ್ಟ್ ಮಾಡ್ತಾ ಇರೋದು. ಅಪ್ಲಿಕೇಶನ್ ಕ್ರೆಡಿಟ್ ಆಗಿದೆ, ಇಲ್ಲಿ ಅಲಾಟ್ಮೆಂಟು ಕ್ರೆಡಿಟ್ ಮಾಡ್ತೀರಾ? ಇಲ್ಲೇ ಮಾಡಂಗಿಲ್ಲ. ವೈ? ಇಲ್ಲಾಗಿದೆ ನೆಕ್ಸ್ಟ್ ಇಲ್ಲೇ ಮಾಡೋಣ, ಹಂಗೆಲ್ಲ ಆಗಲ್ಲ. ಸೊ 30,000 ಡೆಬಿಟ್ ಮತ್ತೆ ಕ್ರೆಡಿಟ್ ಆಗಿದೆ, ಮ್ಯಾಚಿಂಗ್ ಪ್ರಿನ್ಸಿಪಲ್ ಆಯಿತು ಅಂತ ನಾವು ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಬಿಕಾಸ್ ಇಲ್ಲೇನಾಗಿದೆ, ಅಪ್ಲಿಕೇಶನಲ್ಲಿ ಎಕ್ಸೆಸ್ ಬಂದಿದೆ. ಎಷ್ಟು ಎಕ್ಸೆಸ್ಸು? ರಿಸೀವ್ ಮಾಡಿರೋದು 45,000, ಬಟ್ ನಾವೀಗ ಆ್ಯಕ್ಚುಯಲ್ ರಿಸೀವ್ ಆಗಬೇಕಾಗಿದ್ದು 30,000. ಎಕ್ಸೆಸ್ 15,000 ಇದೆ. ಈ 15,000ನ ಅಲಾಟ್ಮೆಂಟಲ್ಲಿ ಅವರು ಅಡ್ಜಸ್ಟ್ ಮಾಡಿ ಅಂತ ಹೇಳಿದಾರಲ್ವಾ. ಅಲಾಟ್ಮೆಂಟಲ್ಲಿ ಫಸ್ಟೇ ಅಡ್ಜಸ್ಟ್ ಮಾಡಿ ಆಮೇಲೆ ನಾವು ಅವರಿಗೆ ಪೇ ಮಾಡಿ ಅಂತ ಹೇಳೋದು. ಅಲಾಟ್ಮೆಂಟ್ ಕಾಲ್ ಮಾಡ್ತೀವಿ. ಸೊ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು ನಿಮಗೆಲ್ಲರೂ ಗೊತ್ತು. ಶೇರ್ ಕ್ಯಾಪಿಟಲ್ಗೆ ಎಷ್ಟು ಹೋಗ್ಬೇಕು ಅಂತ ಫಸ್ಟೇ ಬರ್ಕೊಳ್ಳೋಣ. 10,000 ಶೇರ್ಸ್ ಅಲ್ವಾ. ಅಲಾಟ್ಮೆಂಟ್ ಕ್ಯಾಪಿಟಲ್ಗೆ ಎಷ್ಟು ಹೋಗ್ಬೇಕು? ಶೇರ್ ಕ್ಯಾಪಿಟಲ್ಗೆ 5 rupees. ಸೊ 50,000 ಹೋಗ್ಬೇಕು. ನಮ್ಮ ಹತ್ರ ಎಕ್ಸೆಸ್ ಆಲ್ರೆಡಿ ಪಬ್ಲಿಕ್ ಇಂದ ಎಷ್ಟು ಇಶ್ಯೂ ಮಾಡಿ ರಿಸೀವ್ ಮಾಡಿದ್ದಾರೆ ಕಂಪನಿ? 15,000 ರಿಸೀವ್ ಮಾಡಿದ್ದಾರೆ. ಅದನ್ನ ಅಲಾಟ್ಮೆಂಟ್ ಮನಿಯಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ, ಇಲ್ಲೇನೋ 50,000 ರಿಸೀವ್ ಮಾಡಬೇಕು, ಓಕೆ. ಇಲ್ಲೇನು ಮಾಡಿ 15,000 ಇದೆ ಅಲ್ವಾ ಎಕ್ಸ್ಟ್ರಾ, ಅದನ್ನ ಇಲ್ಲಿ ಯಾವುದರಿಂದ ಇಸ್ಕೊಂಡಿರೋ ಮನಿನ ನಾವು ಅಲಾಟ್ಮೆಂಟಿಗೆ ಅಡ್ಜಸ್ಟ್ ಮಾಡೋದು? ಅಪ್ಲಿಕೇಶನ್ ಇಂದ ಅಲ್ವಾ. ಸೊ ಅಪ್ಲಿಕೇಶನ್ ಅಕೌಂಟ್ನ ಡೆಬಿಟ್ ಮಾಡಬೇಕು. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಸೊ ಎಂಟ್ರಿ ಏನು ಬರುತ್ತೆ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಇಂದ ಅಲಾಟ್ಮೆಂಟ್ಗೆ ಎಷ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ? ಎಕ್ಸ್ಟ್ರಾ ಬಂದಿರೋ ಶೇರ್ಸ್ 5,000. 5,000 ಶೇರ್ಸ್ ಇಂಟು ಅಪ್ಲಿಕೇಶನ್ ಮನಿ 3 rupees, 15,000. ಇದೇ ಎಕ್ಸೆಸ್ ಮನಿ ನಾವಿಲ್ಲಿ ರಿಸೀವ್ ಮಾಡಿದ್ವಾ? ಸೊ ಅಪ್ಲಿಕೇಶನ್ ಇಲ್ಲಿ 15,000 ಅಡ್ಜಸ್ಟ್ ಆಗಿದೆ, ಇಲ್ಲಿ 30,000 ಆಗಿದೆ. ಸೊ 45,000 ಅಪ್ಲಿಕೇಶನ್ ಅಡ್ಜಸ್ಟ್ ಫುಲ್ ಆಗಿದೆಯಾ? ಆಗಿದೆ. ಇವಾಗ ಅಲಾಟ್ಮೆಂಟಿಗೆ ಆಕ್ಚುಯಲ್ 50 ಅವ್ರು ರಿಸೀವ್ ಮಾಡಬೇಕಾಗಿದೆ. ಇಲ್ಲಿ 15,000 ಅಪ್ಲಿಕೇಶನ್ ಅಲ್ಲಿ ರಿಸೀವ್ ಮಾಡಿರೋದ್ರಿಂದ ರಿಸೀವಬಲ್ ಮೈನಸ್ ಆಲ್ರೆಡಿ ರಿಸೀವ್ಡ್, ಬರುತ್ತೆ. ಇವಾಗ ಅವ್ರು ಅಲಾಟ್ಮೆಂಟಿಗೆ ಪೇ ಮಾಡಿ ಅಂತ ಕಾಲ್ ಮಾಡಬೇಕಾಗಿರೋದು ಜಸ್ಟ್ 30,000 rupees ಅಲ್ವಾ, 35,000. ಸೊ ಪಬ್ಲಿಕ್ ಅಲಾಟ್ಮೆಂಟ್ ರೆಸಿಪ್ಟ್ ಆದಾಗ 35,000 ಪೇ ಮಾಡೋದು. ಬಿಕಾಸ್ 15 ಆಲ್ರೆಡಿ ಪಬ್ಲಿಕ್ ಪೇ ಮಾಡಿದ್ದಾರೆ ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್ ಮನಿ. ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಡ್ಯೂ. ನಿಮ್ಗೆ ಇಲ್ಲಿ ಬರ್ಬೋದು, 500 ರಿಸೀವ್ ಮಾಡ್ತಾ ಇರುತ್ತೆ. ರಿಸೀವ್ ಮಾಡೋದು ಯಾವಾಗ? ಕಾಲ್ ಮಾಡಾಮೇಲೆ. ನಾವು ಫಸ್ಟ್ ಎಂಟ್ರಿ ಯಾವ್ದು ಬರೆಯೋದು? ಡ್ಯೂ ಎಂಟ್ರಿ. ಸೊ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇದನ್ನ ಎಷ್ಟು? 10,000 ಶೇರ್ಸ್ ಆ್ಯಂಡ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 2 rupees. ಟೋಟಲ್ ರಿಸೀವೇಬಲ್ ಅಂದರೆ ಡ್ಯೂ ಇಷ್ಟೇ ಇದೆ ಅಂತ ನಾವು ತೋರಿಸ್ತೀವಿ ಫಸ್ಟ್. ಸೊ 20,000. ನೆಕ್ಸ್ಟ್ ಇಲ್ಲೇನೋ ಡ್ಯೂ ಎಂಟ್ರಿ ಲೈಕ್ ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಪಾಸ್ ಮಾಡಿದ್ದೀವಿ. ನೆಕ್ಸ್ಟ್ ರಿಸೀವ್ ಮಾಡಬೇಕಾದ್ರೆ ಈ 500 ಶೇರ್ಸ್ನ ಹೋಲ್ಡ್ ಮಾಡಿರೋ ಶೇರ್ ಹೋಲ್ಡರ್ಸ್ ಪೇ ಮಾಡಿಲ್ವಂತೆ. ಬಿಕಾಸ್ ಅವರೇ ಹೇಳಿದ್ದಾರೆ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಶೇರ್ಸ್. ಇಲ್ಲೇನು ಮಾಡ್ತೀವಿ? ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಫುಲ್ಲು ಟೋಟಲ್ ಅಮೌಂಟು ಲೈಕ್ 10,000 ಶೇರ್ಸ್ ರಿಸೀವ್ ಮಾಡಿದ್ರೆ ಹಂಗಾಗಿರೋದು. ಇವಾಗ ಇವರು ಪೇ ಮಾಡಿಲ್ವಂತೆ 500. ಸೊ ಆವಾಗ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರುತ್ತೆ. ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಿದೆ? 500 ಶೇರ್ಸ್ ಇಂಟು ಫಸ್ಟ್
ಆ್ಯಂಡ್ ಫೈನಲ್ ಕಾಲ್ ಮನಿ ಎಷ್ಟು? 2 rupees. ₹1,000 ಪೇ ಮಾಡ್ತಾ ಈಗ 500 ಶೇರ್ಸ್ನ ಹೋಲ್ಡ್ ಮಾಡಿರೋ ಶೇರ್ ಹೋಲ್ಡರ್ ಎಷ್ಟು ಪೇ ಮಾಡ್ತಿದ್ದಾರೆ? ಆ 10,000 ಅಲ್ಲಿ 500 ಪೇ ಮಾಡಿಲ್ಲ ಅಂದಮೇಲೆ 9,500 ಪೇ ಮಾಡಿದ್ದಾರೆ. ಈ 9,500 ಶೇರ್ಸು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ 2 rupees. ಸೊ 19,000 ಪೇ ಮಾಡಿದ್ದಾರೆ. ನೆಕ್ಸ್ಟ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಕ್ಚುಯಲ್ ರಿಸೀವಬಲ್ 10,000 into 2 20,000. ಈಗ ನರೇಷನ್ ನೋಡೋಣ. ಅಪ್ಲಿಕೇಶನ್ ರೆಸಿಪ್ಟ್ ಆಗಿದೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಆಗಿದೆ. ಇದಕ್ಕೆ ನರೇಷನ್ ಏನು? ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ದೆನ್ ಇಲ್ಲಿ ಶೇರ್ ಅಪ್ಲಿಕೇಶನ್ ಮನಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಅಲಾಟ್ಮೆಂಟಿಗೆ ಬೀಯಿಂಗ್ 15,000 ಶೇರ್ ಅಪ್ಲಿಕೇಶನ್ ಮನಿ ಅಡ್ಜಸ್ಟೆಡ್ ಟುವರ್ಡ್ಸ್ ಅಲಾಟ್ಮೆಂಟ್ ಆ್ಯಂಡ್ 35,000 ಶೇರ್ ಅಲಾಟ್ಮೆಂಟ್ ಮನಿ ಈಸ್ ಡ್ಯೂ. ಹಿಂಗಾದ್ರೂ ಬರೀಬೋದು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಆಗಿದೆ. ಸೊ ರೆಸಿಪ್ಟ್ ಅಲ್ವಾ? ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಇಲ್ಲಿ ನೆಕ್ಸ್ಟ್ ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 500 ಶೇರ್ಸ್. ಬಿಕಾಸ್ ಕ್ವಶನ್ ಅಲ್ಲಿ ಹೇಳ್ತಾರೆ ಈ 500 ಶೇರ್ಸು ಅವರು ಪೇ ಮಾಡ್ತಾ ಇಲ್ಲ, ಅರಿಯರ್ಸ್ ಆಗಿದೆ. ಸೊ ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್